ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ಲೈಫ್ ಸ್ಟೈಲ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಗೀ ರೋಸ್ಟ್ ದೋಸೆನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ಮತ್ತು ಡೋಕ್ಲನ ಮಾಡಿ ತೋರಿಸ್ತೀನಿ. ಇವತ್ತು ಮಕ್ಕಳಿಗೆ ಸ್ಕೂಲ್ಗೆ ಗೀ ರೋಸ್ಟ್ ದೋಸೆ ಮಾಡಿ ಕಳಿಸ್ದೆ. ಬನ್ನಿ ಕಿಚನಲ್ಲಿ ಸಿಗೋಣ. ಬನ್ನಿ ಗೀ ರೋಸ್ಟ್ ದೋಸೆ ಮಾಡೋದು ತೋರಿಸ್ತೀನಿ. ಹೆಂಚು ಚೆನ್ನಾಗಿ ಕಾಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಗೀ, ಒಳ್ಳೆ ಅಪ್ಪಟ ಗೀನ ಹಾಕ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ದೋಸೆನ ನಾನು ಹೋಗಿ ಹೊರಗಡೆ ಬೀಸಿಸ್ಕೊಂಡ್ಬಂದ್ವಿ. ಸ್ವಲ್ಪ ಆದರೆ ಮಿಕ್ಸಿನಲ್ಲಿ ಮನೇಲೇ ಮಾಡ್ಕೊಳ್ತೀವಿ ನಾವು. ದೋಸೆ ತೆಳ್ಳಿಗೆ ಹಾಕೋಬೇಕು. ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿರೋ ಸ್ವಲ್ಪ ಮಸಾಲೆ ಮಾಡ್ಕೊಂಡಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹಾಕೋಬೇಕು ದೋಸೆಗೆ. ಸ್ವಲ್ಪ ತುಪ್ಪನ ಹಿಂಗೆ ಚೆನ್ನಾಗಿ ಹಾಕ್ಕೊಳ್ಬೇಕು. ಈಗ ಗೀ ರೋಸ್ಟ್ ದೋಸೆ ತುಂಬ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ಬೇಯಬೇಕು ಚೆನ್ನಾಗಿ. ರೆಡ್ ಗೋಲ್ಡನ್ ಬ್ರೌನ್ ಬರಬೇಕು. ನಾವು ದೋಸೆ ಅಕ್ಕಿನಲ್ಲೇ ಮಾಡೋದು. ನೋಡಿ, ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಇನ್ನು ಸ್ವಲ್ಪ ಗೀ ಹಾಕೊಳ್ಬೋದು. ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು 1-2 ನಿಮಿಷ. ಇದು ಬೇಯ್ತಾ ಇರಲಿ. ನಾನು ಬೆಳಗ್ಗೆನೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಅದು ಮಾಮೂಲಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ವಾಯು ಆಗೋದಿಲ್ಲ. ಆಮೇಲೆ ಅವರೆಕಾಯಿ ಸಾರು ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಈಗ ಅವರೆಕಾಯಿ ಕಾಲ ಅಲ್ವಾ, ತುಂಬ ಟೇಸ್ಟಿ ಆಗಿರುತ್ತೆ ಈ ದೋಸೆಗೆ. ನೋಡಿ, ದೋಸೆ ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಗೀ ರೋಸ್ಟ್ ಆಲೂಗಡ್ಡೆ ಪಲ್ಯ, ಅವರೆಕಾಳು ಸಾರ್ತದಂದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಡೋಕ್ಲಾ ಮಾಡ್ತೀನಿ. ಅದನ್ನ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೀ ರೋಸ್ಟ್ ದೋಸೆ ಆಯಿತು. ಇವಾಗ ಡೋಕ್ಲಾ ಮಾಡಿ ತೋರಿಸ್ತೀನಿ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ನಿಧಾನ ಆಯಿತು, ಸ್ವಲ್ಪ ಟೈಮ್ ಆಗಲಿಲ್ಲ. ಬನ್ನಿ ಡೋಕ್ಲಾನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಪಾತ್ರೆ ತೊಗೊಂಡು ಕಡ್ಲೆಟ್ಟು, ಶುದ್ಧವಾದ ಕಡ್ಲೆಟ್ಟು ಇದು. ಒಂದು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೇಕು. ನಮ್ಮಲ್ಲಿ 4 ಜನ. ನಮ್ಮ ಚಿಕ್ಕವನು ತುಂಬ ಇಷ್ಟ. ಡೋಕ್ಲಾ ಮಾಡಿಡು ಅಂತ ಹೇಳಿದ್ದಾನೆ. ಟ್ಯೂಷನ್ಗೆ ಹೋಗಿದ್ದಾನೆ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಒಂದು 2 ಕಪ್ ಅಷ್ಟು ಈ ಥರ ಒಂದು 2 ಕಪ್ ಅಷ್ಟು ಇದು ಕಡಲೆ ಹಿಟ್ಟು ಇದು ಹಾಕ್ಕೊಳ್ಬೇಕು ನಾವು ಕಡಲೆಹಿಟ್ಟಲ್ಲಿ. ಇದು 2 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಬೇಕು. 2 ಟೀ ಸ್ಪೂನ್ ಮೊಸರು ಹಾಕ್ಕೊಂಡೆ. ಆಮೇಲೆ 1 ಚಿಟಿಕೆ ಅರಿಶಿನ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಡಾರ್ಕಾಗಿ ಬಂದರೂ ಪರವಾಗಿಲ್ಲ, ಒಳ್ಳೆಯದಲ್ವ ಅರಿಶಿನ. 2 ಚಿಟಿಕೆ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ತಗೊಂಡು ಬರ್ತೀನಿ. ಸ್ವಲ್ಪ ಸಾಲ್ಟು, ಟೇಸ್ಟ್ ತಕ್ಕನಾಗ ಸಾಲ್ಟ್ ಹಾಕ್ಕೊಳ್ಬೇಕು. ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ 1 ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ಬೇಕು.
ಇದಕ್ಕೆ ಕಡಲೆ ಹಿಟ್ಟು ಒಂದು 2 ಬೌಲ್ ಅಷ್ಟು, ಕಣ್ಣಳತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮನೆಗೆ ಎಷ್ಟು ಜನ ಇರ್ತೀರ ಅಷ್ಟು ಪಕ್ಕನ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು, ಅರಿಶಿನ, ಸ್ವಲ್ಪ ಮೊಸರು, ಉಪ್ಪು, ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರನ್ನ ತೆಳ್ಳು ಮಾಡ್ಕೊಂಡ್ಬಿಡ್ಬೇಡಿ. ಇಡ್ಲಿ ಹಿಟ್ಟು, ಇಡ್ಲಿ ಬ್ಯಾಟ್ರ್ ಬರುತ್ತಲ್ಲ ಆ ಥರ ಗಂಟು ಇಲ್ದಂಗೆ ಕಲಿಸ್ಕೊಳ್ಬೇಕು. ಹಿಂಗೆ ನೋಡಿ, ಈ ಥರ ಕಲಿಸ್ತಾ ಇರ್ಬೇಕು ಚೆನ್ನಾಗಿ. ಬೇಕಾದ್ರೆ ಕೇಕ್ ಮಾಡ್ತಾರೆ ನೋಡಿ, ಇದು ಕೇಕ್ ಮಾಡ್ತಾರಲ್ಲ, ಇದು ತೊಗೊಂಡ್ಬಂದೆ. ಇದ್ರಲ್ಲಿ ತಿರ್ಸಿದ್ರೆ ಗಂಟು ಇರೋದಿಲ್ಲ ನೋಡಿ, ಗಟ್ಟಿಗಿರಬಾರ್ದು. ಇಡ್ಲಿ ಹಿಟ್ಟು ಹದ ಅವಾಗ ಚೆನ್ನಾಗಿ ಅದು ಸ್ಪಾಂಜಿಯಾಗಿ ಬರುತ್ತೆ. ತುಂಬ ದೋಸೆ ಥರ ಇರಬಾರ್ದು ಬ್ಯಾಟ್ರು. ಗಂಟು ಇಲ್ದಾಗೆ ಕಲಿಸ್ಕೋಬೇಕು. ಹಿಂಗೆ ಒಂದು 2 ನಿಮಿಷ ಸಾಕು. ನೋಡು, ಗಂಟಿಲ್ಲ. ಈಗ 1 ನಿಮಿಷ. ನೋಡಿ, ಈ ಥರ ಗಂಟು ಇಲ್ದಂಗೆ ಕಲಿಸ್ಕೋಬೇಕು. ಈಗ ಗ್ಯಾಸ್ ಅಂಟಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಒಳಗಡೆ ಇದು ಹಾಕ್ಕೊಂಡ್ಬಿಟ್ಟು ಇದನ್ನ ಕುಕ್ಕರ್ ಒಳಗಡೆ ಇದನ್ನ ಸ್ಟೀಮ್ ಮಾಡಬೇಕು. ಈಗ ಒಂದು 10-15 ನಿಮಿಷ ಸ್ಟೀಮ್ ಮಾಡಬೇಕು. ಹ್ಞೂ, 10-15 ನಿಮಿಷ ಇದು ಕೂಗಬೇಕು. ತುಂಬ ಚೆನ್ನಾಗಿರುತ್ತೆ, ಸ್ಪಾಂಜಿಯಾಗಿ. ಸಂಜೆ ಹೊತ್ತು ಸಾಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಇವಾಗ ಡೋಕ್ಲಾ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಇದು ಕರಿಬೇವು ಸೊಪ್ಪು, ಆಮೇಲೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇಂಗು, ಇಷ್ಟು ಬೇಕಾಗ್ತದೆ. ಸ್ವಲ್ಪ ಎಣ್ಣೆ. ಈ ಶುಂಠಿನ ಕುಕ್ಕರ್ ಒಳಗಡೆನೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಕುಕ್ಕರ್ ತೆಗೆದ್ಬಿಟ್ಟು ಆ ಬ್ಯಾಟ್ರಲ್ಲೇ ಶುಂಠಿ ಮಧ್ಯದಲ್ಲಿ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕಿ ಹಿಂಗೆ ಒಂದ್ಸಲ ಕಲಿಸ್ಕೊಳ್ಳಿ. ಹೀಗೆ ಒಂದು 10-15 ನಿಮಿಷ ಈ ಕುಕ್ಕರು ಕೂಗಬೇಕು. ಅದೇ ಸ್ಟೀಮ್ ಬರಬೇಕು. ಇಡ್ಲಿ ಕೂಗಿಸ್ಕೊಳ್ತೀವಲ್ಲ ಆ ಥರ ಇದು ಆಗಬೇಕು. ಒಂದು 10 ನಿಮಿಷ ಆಗಲಿ, ಸ್ವಲ್ಪ 10 ನಿಮಿಷ ಸ್ಟೀಮ್ ಬರಲಿ. ಹೀಗೆ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೀನಿ ಸಾಧ್ಯವಾದಾಗಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು 10 ನಿಮಿಷ ಆಗಬೇಕು ಸ್ಟೀಮು. ಈ ಕಡೆ ಗ್ಯಾಸ್ ಅಂಟಿಸ್ಕೊಂಡು ಇದನ್ನ ಈ ಕಡೆ ಇಟ್ಬಿಡೋಣ. ಈ ಕಡೆಗೆ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆನೇ ತುಂಬ ಟೇಸ್ಟ್ ಬರೋದು. ಈ ಒಗ್ಗರಣೆ ಇದು ಇಟ್ಕೊಂಡ್ಬಿಟ್ಟು ಈ ಥರ ಒಂದು 2 ನಿಮಿಷ ಕಾಯಲಿ. ಮೇಯ್ನು ಸಾಸಿವೆ, ಇಂಗು, ರುಚಿ, ಕರಿಬೇವು, ನಿಂಬೆಹಣ್ಣು, ಅದು ತುಂಬ ಟೇಸ್ಟ್ ಕೊಡುತ್ತೆ ಡೋಕ್ಲಾ. ಈ ಕಡೆ ಇದು ಕೂಗ್ತಾ ಇರಲಿ. ಅಷ್ಟರಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಸಿ ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆನೂ ತಿನ್ಬೋದು, ಪುದೀನ ಚಟ್ನಿ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕ ಮಗನಿಗೆ ತುಂಬ ಇಷ್ಟ ಡೋಕ್ಲಾ. ಮಾಡಿಡು ಅಂತ ಹೇಳಿದಾನೆ, ಟ್ಯೂಷನ್ಗೆ ಹೋಗಿದ್ದಾನೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ನೋಡಿ, ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಸಾಸಿವೆ ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಸಾಸಿವೆ ಹಾಕ್ಕೋಬೇಕು. ನೋಡಿ, ಎಣ್ಣೆ 2 ಸ್ಪೂನು, ಸಾಸಿವೆ ಜಾಸ್ತಿ ಹಾಕ್ಕೊಳ್ಬೇಕು. ಇಟ್ಕೊಂಡಿರ್ಬೇಕು. ಸಣ್ಣ ಪಾತ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ ಒಗ್ಗರಣೆದು. ಹದವಾಗಿ ಮಾಡಬೇಕು, ಸೀಸ್ಕೋಬಾರ್ದು.
ಮಸ್ಟರ್ಡ್ ಟೇಸ್ಟೇ ಚೆನ್ನಾಗಿರೋದು ಇದರಲ್ಲಿ. ನೋಡಿ ಚಿಟಪಿಟ ಆಗ್ತಿದೆ. ಕರ್ಬೇವು ಸೊಪ್ಪು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಒಂದು 2 ಹಸಿಮೆಣಸಿನ್ಕಾಯಿ ಸಾಕು. ಸ್ವಲ್ಪ ಹಿಂಗಿದ್ರಲ್ಲಿ ಹಿಂಗ್ ಫ್ಲೇವರೇ ತುಂಬ ಚೆನ್ನಾಗಿ ಹೈಲೈಟ್ ಆಗೋದು. ನೋಡಿ ಒಗ್ಗರಣೆ ಹಾಕ್ತಾಯಿದೆ, ಚೆನ್ನಾಗಿ ಹಾಕಬೇಕು ಹದವಾಗಿ, ಪಿಟ ಅಂತ. ಇಲ್ಲಿ ಇನ್ನೂ ಸ್ಟೀಮ್ ಆಗಬೇಕು ಸ್ವಲ್ಪ ಗ್ಯಾಸು. ಡೋಕ್ಲಾ ಆದಮೇಲೆ ನಾನು ಈ ಮನೆಯಲ್ಲೇ ಸಿಂಪಲ್ಲಾಗಿ ಕಿತ್ಲೆಹಣ್ಣು ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಈ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಒಗ್ಗರಣೆ ಆಯಿತು, ಇಳಿಸ್ಕೊಳ್ಳಿ. ಕುಕ್ಕರ್ನ ಈ ಕಡೆ ತಿರ್ಗಾ ಇಡೋಣ. ಲೈಟು ಸರಿಯಾಗಿ ಟೈಮ್ ಸಿಗೋದೇ ಇಲ್ಲ. ಇದೊಂದು 10 ನಿಮಿಷ ಕೂಗಲಿ. ಕುಕ್ಕರ್ ಸ್ಟೀಮ್ ಕೂಗ್ತಾ ಇದೆ. 15 ನಿಮಿಷ ಆಯಿತು, ಆರಿಸ್ತೀನಿ. ಇದನ್ನ ಇಳಿಸ್ಕೊಳ್ಳೋಣ ಒಂದು 5 ನಿಮಿಷಕ್ಕೆ. ನೋಡಿ ಇದಾಗಿದೆ ಪರ್ಫೆಕ್ಟಾಗಿ. ನೋಡಿ ಈ ಥರ ಹಿಂಗೆ ಸೈಡ್ ಕಟ್ ಮಾಡ್ಕೋಬೇಕು. ಸೈಡ್ ಕಟ್ ಮಾಡ್ಕೊಂಡು ಈ ಥರ ಮುಚ್ಚಳದಲ್ಲಿ ಬ್ಯಾಟರ್ನ ಒಂದು 2 ನಿಮಿಷ ಬಿಟ್ಟರೆ ಬ್ಯಾಟರು ಡೋಕ್ಲಾ ಆಗಿರುತ್ತಲ್ಲ, ಇದು ಕೇಕ್ ಥರ ಸ್ಪಾಂಜಿಯಾಗಿ ಬಂದಿರುತ್ತೆ. ಇನ್ನು ಮುಚ್ಚಳಕ್ಕೆ ಹಾಕ್ಕೊಂಡು ಬರ್ತೀನಿ. ನೋಡಿ ಬ್ಯಾಟರು ಇದು ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿರೋದಕ್ಕೆ ಅರ್ಶಿನ ಚೆನ್ನಾಗಿದೆ, ಸ್ಪಾಂಜಿಯಾಗಿ ಕೇಕ್ ಥರ ಬಂದಿದೆ ನೋಡಿ ಡೋಕ್ಲಾ. ಇದಕ್ಕೆ ಫೋರ್ಕ್ ತೊಗೋಬೇಕು, ಇಲ್ಲಾಂದ್ರೆ ಚಾಕು ತೊಗೊಂಡು ಸ್ವಲ್ಪ ಚುಚ್ಚಬೇಕು. ಹಿಂಗೆ ಸ್ವಲ್ಪ ಚುಚ್ಚಿ, ಇಲ್ಲ ಫೋರ್ಕ್ ಇದ್ದರೆ ಬೆಸ್ಟು. ಎಲ್ಲೋ ಹಾಕ್ಬಿಟ್ಟಿದ್ದೀನಿ ನಾನು, ಕೈಗೆ ಸಿಗ್ತಾಯಿಲ್ಲ ಇವಾಗ. ಶುಗರ್ ಸಿರಪ್ಪು ಒಂದು ಸ್ಪೂನ್ ಸಕ್ಕರೆ, ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಗರ್ ಸಿರಪ್ ಹಾಕ್ಕೋಬೇಕು. ಚೂರು ಶುಗರ್ ಸಿರಪ್, ಒಂದು ಸ್ಪೂನ್ ಸಾಕು ಸಕ್ಕರೆ, ಜಾಸ್ತಿ ಏನು ಬೇಡ. ಶುಗರ್ ಸಿರಪ್ ಹಾಕಬೇಕು. ಈ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಹಿಂಗು, ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಸ್ಪ್ರೆಡ್ ಮಾಡಬೇಕು. ಹಿಂಗೆ ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಕೊತ್ತಂಬರಿ ಹಿಂಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಸೂಪರಾಗಿರುತ್ತೆ. ಇದಕ್ಕೆ ಟೊಮೊಟೊ ಸಾಸು ಇಲ್ಲ ಪುದೀನ ಜೊತೆ, ಪುದೀನ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನ ನೋಡಿ ಹೇಗೆ ಕಟ್ ಮಾಡೋದು ತೋರಿಸ್ತೀನಿ.
ಈ ಥರ ಡೋಕ್ಲಾ ಕೇಕ್ ಥರ ಕಟ್ ಮಾಡಿಕೊಂಡು ನಿಂಬೆಹಣ್ಣು ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಟೊಮೊಟೊ ಸಾಸ್ ಜೊತೆ ಹಾಕಿ ತೋರಿಸ್ತೀನಿ. ನೋಡಿ ಡೋಕ್ಲಾ ಎಷ್ಟು ಚೆನ್ನಾಗಿ ಬಂದಿದೆ, ಗುಡಾಗಿ. ಟೊಮೊಟೊ ಸಾಸ್ ಜೊತೆ ಇದೊಂದು 2 ಪೀಸ್ ಹಾಕಿ ಸರ್ವ್ ಮಾಡಿ ತಿನ್ನಿ. ಬೇಕಿದ್ದರೂ ನಿಂಬೆಹಣ್ಣ ಹಿಂಡ್ಕೊಂಡು ತಿನ್ಬೋದು. ಫೇಶಿಯಲ್ ನಾ ಮನೇಲಿ ಹೇಗೆ ಮಾಡ್ಕೊಳ್ತೀನಿ ಅಂತ ಫೇಸ್ ಪ್ಯಾಕ್ ತೋರಿಸ್ತೀನಿ. ಸಿಂಪಲಾಗಿ ನೋಡಿ, ಎಲ್ಲ ಡಾರ್ಕ್ ಸರ್ಕಲ್, ಈ ಲ್ಯಾಪ್ಟಾಪು ಮೊಬೈಲೆಲ್ಲ ನೋಡ್ತಾ ಇರ್ತೀವಲ್ಲ, ಇವಾಗ ಎಲ್ಲರಿಗೂ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಾಯಿದೆ. ಇದು ಆರೆಂಜ್ ತೊಗೊಳ್ಳಿ, ಮನೇಲೇ ಇರುತ್ತಲ್ಲ, ಆರೆಂಜ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು. ನಾನು ಈ ಥರನೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು. ಈಗ ಸೀಸನ್ ಅಲ್ವಾ ಆರೆಂಜು ಹಾಲನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಬಿಡಿ, ಸ್ಕ್ವೀಸ್ ಮಾಡ್ಕೋಬೇಕು. ಹಿಂಗೆ ಸ್ಕ್ವೀಸ್ ಮಾಡಿಕೊಂಡು ಸಿಂಪಲ್ಲಾಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಆರೆಂಜು. ಫೇಸ್ ಪ್ಯಾಕ್ ಹಾಕೊಂಡ್ಬಿಟ್ರೆ ಆಗೋದಿಲ್ಲ, ಸ್ವಲ್ಪ ಮನೆ ನಾವು ಫ್ರೂಟು ಸಹ ತಿನ್ನಬೇಕು, ಫ್ರೂಟ್ ತಿನ್ನಬೇಕು. ಇದು ಆರೆಂಜು, ಹಾಲು, ಕಡಲೆ ಹಿಟ್ಟು ಹಾಕೊಂಡು ಸ್ಕ್ವೀಸ್ ಮಾಡಿಕೊಂಡೆ. ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸ್ಮೂತಾಗಿ. ಈ ಕಣ್ಣು ಕೆಳಗಡೆ ಯಾವಾಗಲೂ ರಫಾಗಿ ಪ್ರೆಸ್ ಮಾಡಬಾರ್ದು. ತಿಕ್ಕ ತೆಗಿಬೇಕು. ಆರೆಂಜ್ ಎಲ್ಲ ನಾವು ಫಂಕ್ಷನ್ಗೆ ಹೋಗ್ತೀವಲ್ಲ, ಅವಾಗ ಈ ಥರ ಮಾಡಿಕೊಂಡೆ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಈ ಥರ ಕುತ್ತಿಗೆಗೆ, ಕೈ ಕಾಲಿಗೂ ಸಹ ಹಚ್ಕೋಬೋದು. ಬಿಸಿಲಿಗೆ ಟ್ಯಾನ್ ಆಗೋದಿಲ್ಲ. ಆರೆಂಜ್ ತುಂಬ ಒಳ್ಳೆಯದು, ತಿನ್ನಬೇಕು. ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಇವೆಲ್ಲ ತಿಂದರೆ ಫೇಸ್ ಚೆನ್ನಾಗಾಗೋದು. ಸುಮ್ಮನೆ ಮೇಲ್ಮೇಲೆ ಹಚ್ಕೊಂಡ್ಬಿಟ್ರೆ ಫೇಸ್ ಪ್ಯಾಕು. ತರಕಾರಿಗಳು, ಕ್ಯಾರೆಟು, ನುಗ್ಗೆ ಸೊಪ್ಪು ಇನ್ನೆಲ್ಲ ಸೇವಿಸ್ಬೇಕು, ಮತ್ತು ಯೋಗ ಮಾಡಬೇಕು. ಕಣ್ಕೆಳಗಡೆ ಸ್ವಲ್ಪ ಡಾರ್ಕಾಗಿ ಕಣ್ಕಪ್ಪು ಹಚ್ಕೊಳ್ತೀನಿ ನಾನು ಸ್ವಲ್ಪ, ಅದಕ್ಕೆ ಕಣ್ಕೆಳಗಡೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಲ್ಯಾಪ್ಟಾಪು ಮೊಬೈಲ್ ಸ್ವಲ್ಪ ನೋಡ್ತಾ ಇರ್ತೀವಲ್ಲ. ಈಗ ಆಲೂಗಡ್ಡೆ ಸಿಪ್ಪೆನ, ಇದು ಆಲೂಗಡ್ಡೆನ ಸ್ವಲ್ಪ ಕಟ್ ಮಾಡಿಕೊಂಡು ಸಿಪ್ಪೆನೂ ಸಹ ಹಾಕ್ಕೋಬೋದು, ಇದು ಹಾಕ್ಕೋಬೋದು. ಸೌತೆಕಾಯಿ ಇದೆ, ಸೌತೆಕಾಯಿ ಕಣ್ಕೆಳಗಡೆ ಡಾರ್ಕಿಗೆ ತುಂಬ ಒಳ್ಳೆಯದು. ಒಂದು 5 ನಿಮಿಷ ಹಿಂಗೆ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಹಿಂಗೆ ಒಂದು 2-5 ನಿಮಿಷ. ಹಿಂಗೆ 5 ನಿಮಿಷ ಹಿಂಗೆ ಸ್ಕ್ರಬ್ ಮಾಡ್ಕೋಬೇಕು ಸ್ಲೋಗೆ, ರಫಾಗಿ ಮಾಡಬಾರ್ದು. ಆಮೇಲೆ ಬಾದಾಮಿ ಇರುತ್ತಲ್ಲ, ಅದನ್ನು ಅರ್ದು ಗಂಧದ ಕಲ್ಲದಲ್ಲಿ ಕಣ್ಕೆಳಗಡೆ ಹಾಕ್ಕೊಂಡ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ. ಬಂದೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ. ಈ ಥರ ಟವಲಲ್ಲಿ ಸ್ಮೂತಾಗಿ ಹಿಂಗೆ ಒರೆಸ್ಕೋಬೇಕು. ಫಂಕ್ಷನ್ಗೆ ಹೋಗೋಕೆ, ಮದುವೆ ಗಿದ್ವೆಗೆ ಹೋಗ್ತೀವಲ್ಲ, ಮದುವೆಗೆ, ಗೃಹ ಪ್ರವೇಶಕ್ಕೆ, ಇಲ್ಲ ನಾವು ಅಡುಗೆ ಎಲ್ಲ ಮಾಡಿರ್ತೀವಲ್ಲ, ಸ್ಟವ್ ಹತ್ರನೇ ಇರ್ತೀವಲ್ಲ, ಟ್ಯಾನ್ ಆಗುತ್ತೆ. ಲೇಡೀಸ್ಗಳು ಕಿತ್ತಳೆ ಹಣ್ಣು ಹಚ್ಕೊಳ್ಳಿ, ಇಲ್ಲ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಚ್ಕೊಳ್ಳಿ, ಸೌತೆಕಾಯಿ ಇದ್ದರೆ ಸೌತೆಕಾಯಿ ಸಹ ಹಚ್ಕೊಳ್ಳಿ. ಈ ಥರ ಒರೆಸ್ಕೊಂಡ್ಬಿಟ್ಟು ಒಂದು ಮಾಯಿಶ್ಚರ್ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಕಣ್ಕಪ್ ಹಾಕಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ಲು ಜಾಸ್ತಿ ಇದೆ. ಮಾಯಿಶ್ಚರ್ನ ಕಣ್ಣು ಕೆಳಗಡೆ ಹಾಕೋಬೇಕು ಸ್ಮೂತಾಗಿ.
ಪೌಡ್ರು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಅದು ಫೇಸ್ ಪ್ಯಾಕ್ ಆದಮೇಲೆ ಪೌಡ್ರ್ ಹಾಕೊಳ್ಳೋದ್ರಿಂದ ಏನು ಫ್ರೆಶ್ನೆಸ್ ಬರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ, ಇಲ್ಲಾಂದರೆ ಡಲ್ಲಾಗಿರ್ತೀವಿ. ಅದಕ್ಕೆ ಪೌಡ್ರ್ ಹಚ್ಕೊಳ್ಳೋದು ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ.